Hi, my dear students. I am your Dhananjay sir. All of you welcome to our LKS Navodaya and Sainik Coaching Academy YouTube channel ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ನೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ಬರ್ತಿದ್ದೀನಿ. ಅದು ಏನಪ್ಪಾ ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ಪರೀಕ್ಷಾ ಪತ್ರಿಕೆಯನ್ನು ಬಿಡಿಸುವ ವಿಧಾನ. ಏನ್ ಸರ್ ಇದು ಈ ತರದ್ದು ಒಂದು ಟಾಪಿಕ್? ಹೌದು ಕಣಣ. ಯಾಕೆ ಅಂದ್ರೆ ಒಂದ್ ವರ್ಷ ಪೂರ್ತಿ ಬರ್ದಿರ್ತೀರಾ, ಕ್ವಶನ್ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಒಂದ್ ವರ್ಷ ಪೂರ್ತಿ ಓದಿರ್ತೀವಿ, ಪ್ರಶ್ನೆ ಪತ್ರಿಕೆನ ನಾವು ಓದ್ಬೇಕಾದ್ರೆ ಬರೋ ಭಯ, ಪ್ರಶ್ನೆಗಳು ಅರ್ಥ ಆಗ್ಲಿಲ್ಲ ಅಂದ್ರೆ ಆಗೋ ಕನ್ಫ್ಯೂಸು ಅಲ್ಲಿರತ್ತೆ ಮಾರಿ ಹಬ್ಬ. ಕ್ಲಾಸ್ ರೂಮ್ ಅಲ್ಲಿ ಎಲ್ಲಿಡ್ರಿ? ಎಕ್ಸಾಮ್ ಹಾಲಲ್ಲಿ ಆಗುವಂತ ಕನ್ಫ್ಯೂಸ್ ಗಳೇನು, ಅಲ್ಲಿ ಪ್ರತಿ ಒಂದೊಂದು ಪ್ರಶ್ನೆಗಳನ್ನ ನಾವು ಹೇಗೆ ಅನಲೈಸ್ ಮಾಡ್ಬೇಕು, ಹೇಗೆ ನಾವು ಆನ್ಸರ್ನ ಹುಡುಕ್ಬೇಕಾಗತ್ತೆ. ಇಲ್ಲಿ ಬರೆಯೋದೇನು ಇರಲ್ಲಣ. ಯಾವ್ದ್ರಲ್ಲಿ ಹೇಳ್ರಣ? ನವೋದಯ ಎಕ್ಸಾಮ್ ಅಲ್ಲಿ ಬರೆಯೋದೇನು ಇಲ್ಲ, ನಾವು ಲೆಕ್ಕ ಮಾಡಂಗಿಲ್ಲ, ಜಸ್ಟ್ ಟಿಕ್ ಹಾಕ್ಬೇಕು. ಟಿಕ್ ಹಾಕ್ಬೇಕಂದ್ರೆ ನಮಗ್ ಬರ್ಬೇಕಲ್ವಾ, ಅದನ್ನ ಹೇಗ್ ಮಾಡ್ಬೇಕಲ್ವಾ, ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಹೇಳಕ್ ಬಂದಿನಿ ನಾನು ಇವತ್ತು. ಕ್ಲೀನ್ ಆಗಿ ಕೇಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 2 ಗಂಟೆಯ ಪರೀಕ್ಷೆ ಮುಂದಿನ ಜೀವನದ ಹಾದಿನೇ ಬದಲಾಯಿಸ್ಬಿಡುತ್ತೆ. ಮುಂದೆ ನಿಮ್ಮ ಜೀವನದ ಡೈರೆಕ್ಷನ್ ಚೇಂಜ್ ಮಾಡಬಹುದು. ನೀವು ಈ ಎಕ್ಸಾಮ್ ಈ 1 ವರ್ಷ ಪೂರ್ತಿ ಹೇಗ್ ಓದಿರಾ ಅಂತ ನಾನು ನಿಮಗೆ ಕೇಳಲ್ಲ. ಓದಿರೋದನ್ನ ಈ ರಿವಿಷನ್ ಮಾಡ್ಕೊಂಡಿದ್ದೀರಾ, ಬಟ್ ಎಕ್ಸಾಮ್ ಹೇಗ್ ಅಟೆಂಡ್ ಮಾಡ್ಬೇಕನ್ನೋದ್ರ ಬಗ್ಗೆ ಇವತ್ತು ಹೇಳ್ತಿದ್ದೀನಿ ನೋಡ್ರಿ. ಯಾಕೆ ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಇಂದ ಆನ್ಸರ್ ಮಾಡ್ತಿರೋ ಅಷ್ಟು ಒಳ್ಳೇದು, ಎಷ್ಟು ಭಯ ಪಡ್ತಿರೋ ಅಷ್ಟು ತಪ್ಪಾಗ್ತೀರ ನೀವು. ಹಾಗಾದ್ರೆ ನೀವು ಎಷ್ಟು ಕಾನ್ಫಿಡೆಂಟ್ ಇಂದ ಆನ್ಸರ್ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ನವೋದಯ ಪರೀಕ್ಷೆಯಲ್ಲಿ OMR ಶೀಟ್ ಕೊಡ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ. OMR ಶೀಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಹಾಗಾದ್ರೆ ಕ್ವಶನ್ ಪೇಪರ್ಸ್ ಬಗ್ಗೆ ಈಗ ಹೇಳ್ತಿದ್ದೀನಿ. ಹಾಗಾದ್ರೆ ಬರ್ರಿ, ಇನ್ ಯಾರೆಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಇದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಓಕೆನಾ? ಹಾಗಾದ್ರೆ ಬನ್ನಿ, ನವೋದಯದಲ್ಲಿ ಮೊದಲ ಪ್ರಶ್ನೆಯಿಂದ 40 ಪ್ರಶ್ನೆಗಳವರೆಗೆ, 1ನೇ ಪ್ರಶ್ನೆಯಿಂದ 1ರಿಂದ 40ರವರೆಗೆ ಏನಿರುತ್ತೆ ಸರ್? ಮೆಂಟಲ್ ಎಬಿಲಿಟಿ. ಇದು ನಿಮಗೂ ಗೊತ್ತು ಸರ್, ನನಗೂ ಗೊತ್ತು ಸರ್. ಆದ್ರೆ ಫಸ್ಟ್ ತೆಗ್ದು ನೋಡ್ತೀವಿ, ಚಿತ್ರ ಇರುತ್ತೆ, ಫುಲ್ ಖುಷಿ ಅನ್ಸತ್ತೆ ನಮಗೆ ಅಲ್ವಾ? ನಿಮಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ. ಓಕೆ, ನಮ್ಮ ಹುಡುಗರು ಚೆನ್ನಾಗಿ ಮಾಡ್ಲಿ ಅಂತ ಹೊರಗಡೆ ಭಯ ಆಗ್ತಿರತ್ ನನಗೆ ಆಕ್ಚುಲಿ. ಬಟ್ ಚಿತ್ರ ನೋಡಿದ್ರೆ ನಿಮಗೆ ಖುಷಿ ಅನ್ಸುತ್ತೆ. ಓಕೆ, ಯಾವಾಗ ಯಾವ ಚಿತ್ರನ, ಯಾವ ಕ್ವಶನ್ ಹೇಗೆ ಅಟೆಂಡ್ ಮಾಡ್ಬೇಕು ಮೆಂಟಲ್ ಎಬಿಲಿಟಿ ಅಲ್ಲಿ ಅಂತ ಗೊತ್ತಿದ್ರೆ ಮಾತ್ರ ನಿಮಗೆ ಖುಷಿ ಆಗತ್ತಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗತ್ತೆ. ಓಕೆನಾ? ಓಕೆ, 40 ಚಿತ್ರನೂ ಗೊತ್ತು ಸರ್ ನನಗೆ. ಬಹಳ ಖುಷಿಯಿಂದ ಮಾಡ್ತಿದ್ದೀನಿ, ಬಹಳ ಖುಷಿಯಿಂದ ಹಾಕ್ತಿದ್ದೀನಿ. ಎಲ್ಲದೂ ಗೊತ್ತಿರೋ ಬರ್ತಿದಾವೆ. ಮಾಡ್ತಿದ್ಯಾ ಅಲ್ಲಿ ಹೋಗ್ಬಿಟ್ಟು 21ನೇ ಕ್ವಶನಿಗೆ ನನಗೆ ಆನ್ಸರ್ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಕನ್ಫ್ಯೂಸ್ ಇದೆ. 21ನೇ ಕ್ವಶನ್ ಒಂದು, 24ನೇ ಕ್ವಶನ್ ಒಂದು, ಮಿರರ್ ಇಮೇಜ್ ಪೇಪರ್ ಕಟ್ಟಿಂಗು ಯಾವುದೋ ಒಂದು ಇರುತ್ತೆ, ಅದ್ ನಿನಗೆ ಗೊತ್ತಾಗ್ತಿರಲ್ಲ. ಏನ್ ಮಾಡ್ತೀಯಪ್ಪ ನೀನಂದ್ರೆ ಕನ್ಫ್ಯೂಸ್ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ನೀನು? ಅದನ್ನೇ ಹುಡುಕುಂತ ಕೂತ್ಕೊಂಡ್ರೆ ನಿನಗೇನಾಗತ್ತೆ? ಟೈಮ್ ಆಗ್ಬಿಡತ್ತೆ. ಹಾಗಾದ್ರೆ ನೀನ್ ಏನ್ ಮಾಡ್ಬೇಕು? ನನಗೆ ಇವೆರಡನ್ನ ನಾನು ಆಮೇಲೆ ಅಟೆಂಡ್ ಮಾಡೋಣ ಅಂತ ಏನ್ ಮಾಡ್ತೀಯ? ಮಾರ್ಕ್ ಮಾಡ್ಕೊಂತೀಯ. ಕ್ವಶನ್ ನಂಬರ್ನ ಮಾರ್ಕ್ ಮಾಡ್ಕೊಂತೀಯ. ಎಲ್ಲಿ ಮಾಡ್ಬೇಕು? OMR ಶೀಟ್ ಮೇಲೆ ಹೋಗಿ ಮಾರ್ಕ್ ಮಾಡ್ಬೇಡ್ರಣ, ಆಮೇಲೆ ವ್ಯಾಲ್ಯೂಯೇಷನ್ ಆಗಲ್ಲಪ್ಪ, ತಪ್ಪಾಗ್ಬಿಡ್ತವೆ. ಏನ್ ಮಾಡ್ಬೇಕು? ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹೋಗಿ ಮಾರ್ಕ್ ಮಾಡ್ಕೊಳ್ರಿ. ಅಲ್ಲಿ ಪೆನ್ ತಗೊಂಡು ದೊಡ್ಡದಾಗ ಪ್ರಶ್ನೆ ಮೇಲೆ ಏನ್ ಮಾಡ್ಬೇಕು? ಈ ಪ್ರಶ್ನೆ ಪತ್ರಿಕೆ ಮೇಲೆ ನಿನ್ನ ಪ್ರಶ್ನೆ 21ನೇದ ಬರ್ರಿ, ಪೆನ್ ತಗೊಂಡ ಇದ್ರ ಮೇಲೆ ಮಾರ್ಕ್ ಮಾಡ್ರಿ. 21ನೇದು ಗೊತ್ತಿಲ್ಲ, 24ನೇದು ಗೊತ್ತಿಲ್ಲ, ಈ ತರ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ರಿ. ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಏನಾಗತ್ತೆ ಗೊತ್ತಾ? ನೀನ್ ಇನ್ನು ಯಾವ್ದ್ಯಾವ್ದು ಮಾಡಿಲ್ಲ ಅಂತ OMR ಶೀಟ್ ಅಲ್ಲಿ ಹುಡ್ಕೋದಲ್ಲ. ಯಾಕಂದ್ರೆ 1ರಿಂದ 40ರವರೆಗೂ ನೀನ್ ಎಲ್ಲಾ ಟಿಕ್ ಹಾಕಿರ್ತೀಯ. ನೀನೇನ್ ಮಾಡ್ತೀಯ? OMR ಶೀಟ್ ಅಲ್ಲೂ ಫಿಲ್ ಮಾಡಿರ್ತೀಯ. ಆಮೇಲೆ ಲಾಸ್ಟಿಗೆ 80 ಕ್ವಶನ್ ಫಿಲ್ ಮಾಡಿರ್ತೀಯ. ಲಾಸ್ಟಿಗೂ ಎಲ್ಲೆಲ್ಲಿ ಖಾಲಿ ಬಿಟ್ಟಿನಿ, ಯಾವ್ದಾರ ಬಿಟ್ಟಿದೀನಿ ಅಂತ ಹುಡುಕ್ಬೇಕಾದ್ರೆ ಕಣ್ಣಿಗೆ ಕಾಣಲ್ಲ ಇವು. ಅವಾಗ ಏನಾಗತ್ತೆ? ಮರ್ತ್ ಬರೋದ್ ಬೇಡ. ಅವಸರದಲ್ಲಿ ನೀವು ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಮಾಡ್ಕೊಂಡಿದ್ರೆ ಯಾವ್ಯಾವ ಮಾಡಿಲ್ಲಲ್ಲ ಅದು ಗೊತ್ತಾಗತ್ತೆ ನಿಮಗೆ. ಆಮೇಲೆ ಇನ್ನೊಂದ್ಸಲ ಬಂದ್ಬಿಟ್ಟು ಅದನ್ನ ಯಾವ್ದು ನಿಮಗೆ ಸರಿ ಅನ್ಸುತ್ತೆ ಅದನ್ನ ಟಿಕ್ ಹಾಕ್ಮೇಲೆ ಅದ್ರ ಮೇಲೆ ರೈಟ್ ಮಾರ್ಕ್ ಹಾಕೊಂಡ್ಬಿಟ್ರೆ ನೀನ್ ಹಾಕಿದೀನಿ ಅಂತ ಅರ್ಥ. ಎಲ್ಲಿ ಬರೀ ರೌಂಡ್ ಮಾರ್ಕ್ ಹಾಕಿರ್ತೀಯ, ಅದ್ರ ಮೇಲೆ ರೈಟ್ ಮಾರ್ಕ್ ಹಾಕೊಂಡಿಲ್ಲ ಅಂದ್ರೆ
ನೀನ್ ಅದನ್ನು ಬಿಟ್ಟಿದೀಯಾ ಮಾಡು ಅಂತ ಅರ್ಥ. ಓಕೆನಾ? ಇದೊಂದ್ ಚೂರು ನಿಮ್ಮ ಗಮನದಲ್ಲಿರ್ಲಿ. OMR ಶೀಟ್ ಮೇಲೆ, ಆನ್ಸರ್ ಶೀಟ್ ಮೇಲೆ ಮಾಡ್ಬೇಡ್ರಿ, ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಮಾಡ್ಕೋಬಹುದು ನೀವು. ಓಕೆನಾ? ಹಾಗಾದ್ರೆ ಬರ್ರಿ ನೆಕ್ಸ್ಟ್ ಮುಂದಿನ ಭಾಗ, ವೆರಿ ಇಂಪಾರ್ಟೆಂಟ್. ಎರಡನೇ ಭಾಗ 41ರಿಂದ 60 ಪ್ರಶ್ನೆಗಳವರೆಗೆ, ಒಟ್ಟು 20 ಪ್ರಶ್ನೆ ಇರ್ತವೆ. ಮ್ಯಾಥ್ಸ್ ಇರುತ್ತೆ. ಇದು ನಮ್ಮ ಹುಡುಗರಿಗೆ ಹಬ್ಬ. ಯಾರಿಗೆ? ಚೆನ್ನಾಗಿ ಓದಿರೋರಿಗೆ. ಚೆನ್ನಾಗಿ ಓದಿರೋರಿಗೆ ಮಾರಿ ಹಬ್ಬ. ಏನಪ್ಪಾ ಅಂದ್ರೆ ಬೆವರು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಎಲ್ಲಿ ಪ್ರಶ್ನೆ ಓದ್ತಾ ಇದೀವಿ, ಬೆವರು ಬರ್ತಾ ಇರುತ್ತೆ. ಹಿಂಗೆಲ್ಲಾ ಮಾಡ್ತಿರ್ತೀವಿ. ಯಾಕೆ ಹೇಳ್ರಿ? ಪ್ರಶ್ನೆನೇ ಅರ್ಥ ಆಗ್ತಿರಲ್ಲ. ಮ್ಯಾಥ್ಸ್ ಅಲ್ಲಿ ಸುಮಾರು ಕೆಲವೊಂದು ಪ್ರಶ್ನೆಗಳು ನೇರವಾಗಿರ್ತವೆ, ಬಿಟ್ರೆ ಬಾಕಿವೆಲ್ಲ ಅಪ್ಲಿಕೇಬಲ್ ಕ್ವಶನ್ಸ್ಗಳು ಜಾಸ್ತಿ ಬರ್ತವೆ. ಮ್ಯಾಥ್ಸ್ ಅಲ್ಲಿ ಯಾವಾಗ ಮಕ್ಕಳುಗಳು ಧೈರ್ಯದಿಂದ ಅಟೆಂಡ್ ಮಾಡ್ತಾರೆ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿದಾಗ. ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮಕ್ಕಳಿಗೆ ಎಕ್ಸಾಮಿಗೆ ಇನ್ನು 3 ತಿಂಗಳಿರುತ್ತೆ, ಇಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಕರೆದಿರ್ತಾರಲ್ವಾ, ಇನ್ನೊಂದ್ 3-4 ತಿಂಗಳಿರುತ್ತೆ. ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿ ಬುಕ್ಸ್ ತಗೊಂಬಂದ್ ಕೊಡ್ತಾರೆ, ಇಲ್ಲ ಯಾವ್ದೋ ಕೋಚಿಂಗ್ ಸೆಂಟರ್ಗೆ ಹೋಗಿ ತಗೊಂಡೋಗಿ ಬಿಡ್ತಾರೆ. ಸರ್ 3 ತಿಂಗಳಿದೆ, ನನ್ನ ಮಗು ಫುಲ್ ಕಳಿಸ್ತೀನಿ, ಏನಾದ್ರು ಮಾಡಿ ರೆಡಿ ಮಾಡಿಬಿಡ್ರಿ ಸರ್, ನೀವು ಎಷ್ಟು ಕೇಳ್ತೀರೋ ಅದ್ರ ಮೇಲೆ 1,000 ಜಾಸ್ತಿನೇ ಕೊಟ್ಬಿಡ್ತೀನಿ. ಈ ತರದ್ದು ಬಹಳ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಮಕ್ಕಳು ಮ್ಯಾಥಮೆಟಿಕ್ಸ್ ಅಂದ್ರೆ ಅದು ಸೈನಿಕ್, ನವೋದಯ ಮತ್ತೆ RMS ಮ್ಯಾಥಮೆಟಿಕ್ಸ್ ಒಂದು ಸ್ಕೂಲ್ ಲೆವೆಲ್ಗಿಂತ ಹೈ ಲೆವೆಲ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇರೋ ತರ ಮ್ಯಾಥಮೆಟಿಕ್ಸ್ ಇರುತ್ತೆ. ಆ ಮ್ಯಾಥಮೆಟಿಕ್ಸ್ ನ ನಾವು ಮಕ್ಕಳಿಗೆ ಕಲ್ಸೋದು ಬಹಳ ಕಷ್ಟ. 1 ತಿಂಗಳು 2 ತಿಂಗಳ ತಗೊಂಡ್ಬಂದು ಅಲ್ಲಿ ಇಟ್ಬಿಟ್ರೆ ಮಕ್ಕಳ ಮೈಂಡ್ ಅದು ಏನಕ್ಕೆ ಬರುತ್ತೆ ಹೇಳ್ರಿ? ನಾವು ಪ್ರೆಜರ್ ಆಗ್ತೀವಿ, ನೀವು ಪ್ರೆಜರ್ ಆಗ್ತೀರಾ. ಮಕ್ಳು ಏನಕ್ಕೆ ಬರ್ತಾವ? ಪ್ರೆಜರ್ ಕುಕ್ಕರ್ ಅಲ್ಲವು, ಆಮೇಲೆ ಸಿಳಿ ಹೊಡಿತಾವ್. ಕುಕ್ಕರ್ ಸಿಳಿ ಹೊಡಿಯೋದ್ ನೋಡಿರಿ, ಹಂಗ್ ಸಿಳಿ ಹೊಡಿಯಾಕತ್ಲಾಗಿದ್ಲು ಹೋದ್ರೆ ಬಿಟ್ಟು ಓಡೋಗ್ಬಿಡ್ತಾವ. ಅದಕ್ಕೋಸ್ಕರ ಏನ್ ಮಾಡ್ತಾವೆ, ನಾವು ಮಕ್ಕಳಿಗೆ ಯಾವಾಗ ಗೊತ್ತಾ, ನಾವು ಫಿಯರ್ ಇಲ್ದಲೇ ಎಕ್ಸಾಮ್ ಬರೀಬೇಕು. ಮಕ್ಕಳು ಭಯ ಇಲ್ದಲೇ ಎಕ್ಸಾಮ್ ಯಾವಾಗ ಬರೀತಾರೆ ಅಂದ್ರೆ ಪ್ರಾಕ್ಟೀಸ್ ಚೆನ್ನಾಗಿದ್ರೆ, ಅವ್ರು ಕಾನ್ಫಿಡೆಂಟ್ ಇಂದ ಓದಿದ್ರೆ, ವರ್ಷಗಟ್ಲೆ 2 ವರ್ಷಗಟ್ಲೆ ಓದಿದ್ರೆ ಅವ್ರಿಗೆ ಏನಾಗುತ್ತೆ, ಎಕ್ಸಾಮ್ ಬರ್ದು ರೂಢಿ ಇರುತ್ತೆ, ಭಯ ಇರಲ್ಲ. ನಾನು ಎಂತ ಕ್ವಶನ್ ಬೇಕಾದ್ರೂ ಅಟೆಂಡ್ ಮಾಡ್ತೀನಿ ಸರ್, ಇದನ್ನ ಓದಿದ್ದೀನಿ ಸರ್, ನಾನು ಈ ಕ್ವಶನ್ ಅಟೆಂಡ್ ಮಾಡ್ತೀನಿ, ಭಯ ಇರಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಯಾರೆಲ್ಲ ಪೇರೆಂಟ್ಸ್ ಅಲ್ಲಿ ನಾನು ಹೇಳೋದು ಒಂದೇ, ಮಕ್ಕಳಲ್ಲಿ ತಪ್ಪಿರಲ್ಲ. ದಯವಿಟ್ಟು ಪೇರೆಂಟ್ಸ್ ಹೇಳೋದು ಒಂದೇ ಮಾತು, ಮಕ್ಕಳು ಯಾವತ್ತೂ ತಪ್ಪು ಮಾಡಲ್ಲ. ಆ ಮಕ್ಕಳಿಗೆ ನಾವು ಒಂದೊಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ಬೇಕಾಗತ್ತೆ. ಮಕ್ಕಳು ಯಾವ ಮಕ್ಕಳು ದಡ್ಡಲ್ಲ, ಯಾವ ಮಕ್ಕಳು ದೊಡ್ಡಲ್ಲ. ಯಾಕಂದ್ರೆ ನಾವು ತಗೊಂಡೋಗಿ ದೊಡ್ಡ ಶಾಲೆಗೆ ಹೋಗಿ ತಗೊಂಡೋಗಿ ಮಕ್ಕಳನ್ನ ಇಟ್ಬಿಡ್ತೀವಿ. ಪ್ರೈವೇಟ್ ಸ್ಕೂಲ್ ಆಗ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗ್ಬೋದು, ಎಲ್ಲೋದ್ರೂ ಒಳ್ಳೆ ಎಜುಕೇಶನ್ ಸಿಗತ್ತೆ. ತಪ್ಪು ಪೇರೆಂಟ್ಸ್ ಅಲ್ಲಿ ಇರತ್ತೆ. ಏನಪ್ಪಾ ಅಂದ್ರೆ ನಾವು ಎಷ್ಟು ಬೇಕಷ್ಟು ದುಡ್ಡು ಕೊಟ್ರೆ ಅಷ್ಟು ಒಳ್ಳೆ ಎಜುಕೇಶನ್ ನಮಗ್ ಸಿಗಲ್ಲ. ಅವ್ರು ಏನ್ ಪಾಠ ಮಾಡಿರ್ತಾರೆ, ಅದೇನ್ ಓದ್ತಿದೆ, ಮಗುನ ಮನೇಲಿ ಕೂರ್ಸ್ಕೊಂಡು 1 ಗಂಟೆ ಓದಿಸ್ಬೇಕನ್ರಿ ತಂದೆ ತಾಯಿಗಳು. ಮಕ್ಕಳು ಬಂದ ತಕ್ಷಣ ಬುಕ್ಸ್ ಹಿಡ್ಕೋ ಓದ್ಕೋ ಅಂತ ಬೈತೀವಿ. ಕೈಯಲ್ಲಿ ನಾವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತೀವಿ. ನಾವು ಮೊಬೈಲ್ ನೋಡ್ತಿದ್ರೆ ಆ ಮಕ್ಳಿಗೆ ಏನನ್ಸುತ್ತೆ, ಅಯ್ಯೋ ನಮ್ಮಪ್ಪ ಏನೋ ಮೊಬೈಲ್ ಅಲ್ಲಿ ನೋಡ್ತಿದ್ದಾರೆ, ನಾನು ನೋಡ್ಬೇಕು ಅನ್ಸತ್ತೆ ಅಲ್ವಾ? ಹಂಗನ್ಸಲ್ವಾ? ಮಕ್ಕಳಿಗೆ ಇಂಟ್ರೆಸ್ಟ್, ನಾವು 1 ಗಂಟೆ ಕುತ್ಕೋಬೇಕು, ಟಿವಿ ಆಫ್ ಮಾಡ್ಬೇಕು, ಮೊಬೈಲ್ ಸೈಡಿಗೆ ಇಡ್ಬೇಕು. ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ ನಾವು ಕಷ್ಟಪಟ್ಟು ದುಡಿತಿರೋದು. ಕೋಟಿಗಟ್ಲೆ ಲಕ್ಷಗಟ್ಲೆ ದುಡ್ಡನ್ನ ಕಷ್ಟಪಟ್ಟು ದುಡಿತೀವಿ. ಒಂದು ಒಳ್ಳೆ ಊಟ ತಿನ್ನಕ್ಕೆ ಯೋಚನೆ ಮಾಡ್ತೀವಿ. ತಂದೆ ತಾಯಿಗಳು ಯಾರೇ ಆಗಿರ್ಲಿ, ಯಾರಿಗೋಸ್ಕರ ಮಾಡ್ತಿದೀವಿ? ಮಕ್ಕಳಿಗೋಸ್ಕರನೇ ಮಾಡೋದು. ಆ ಮಕ್ಳಿಗೆ 1 ಗಂಟೆ ಮುಂದೆ ಕುತ್ಕೊಂಡು ಓದಿಸಲ್ಲ ನಾವು. ನಿಮಗೆ ಓದಕ್ ಬರಲ್ವಾ? ತೊಂದ್ರೆ ಇಲ್ಲ, ಮುಂದೆ ಕೂತ್ಕೊಳ್ರಿ, ಓದ್ರಪ್ಪ ಬರ್ಕೊಳ್ರಪ್ಪ ಅಂತ ನಾವು ಕೂತ್ಕೊಳ್ಳೋಣ ಅವ್ರ ಜೊತೆ. ಇದನ್ನ ಯಾವತ್ತೂ ಮಾಡಲ್ಲ, ಯಾವ ಪೇರೆಂಟ್ಸು ಮಾಡಲ್ಲ. ಬರ್ತಾರೆ, ನನ್ನ ಮಗ ಬಹಳ ಮ್ಯಾಥ್ಸ್ ಅಲ್ಲಿ ವೀಕ್ ಸರ್, ನನ್ನ ಮಗ ಅವ್ನಿಗೆ ಕನ್ನಡನೇ ಸರಿಯಾಗಿ ಓದಕ್ ಬರಲ್ಲ ಸರ್, ಇಂಗ್ಲಿಷ್ ಸರಿಯಾಗಿ ಓದಕ್ ಬರಲ್ಲ ಸರ್. ಯಾಕೆ ಸರ್? ನಮ್ ತಂದೆ ತಾಯಿಗಳ ಅನಕ್ಷರಸ್ಥರು, ಕರೆಂಟ್ ಇರ್ಲಿಲ್ಲ, ಬುಡ್ಡಿ ಹೊತ್ಸ್ಕೊಂಡು, ಬುಡ್ಡಿ ಗೊತ್ತ ನಿಮಗೆ, ಸೀಮೆಣ್ಣೆ ಬುಡ್ಡಿ ಅಂತ ಬರ್ತಾವ, ಅದನ್ನ ಹೊತ್ಸ್ಕೊಂಡು ಕುತ್ಕೊಂಡು ಕೋಲ್ ಹಿಡ್ಕೊಂಡು ಕೂತ್ಕೊಂಡವ್ರು, ಓದ್ಕೊಳ್ರಲಿ ಅಂತ. ಅವ್ರಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರ ಮುಂದೆ ಕೂರ್ಸ್ಕೊಂಡು ಓದ್ಸೋರು. ಅವಾಗ ಮಕ್ಳು ಏನ್ ಮಾಡ್ತಾರೆ, ಓದ್ತಾರೆ, ಆಟೋಮೆಟಿಕ್ ಆಗಿ ಓದ್ತಾರೆ. ಕನ್ನಡ ಓದಕ್ ಬರುತ್ತಲ್ವಾ, ಮುಂದೆ ಕೂರ್ಸ್ಕೊಂಡು ಓದಿಸ್ಬೋದಲ್ವಾ? ಅಷ್ಟು ಟೈಮ್ ಮಕ್ಳಿಗೆ ನಾವು ಟೈಮ್ ಕೊಡಕ್ಕೆ ಆಗ್ತಿಲ್ವಾ? ಇಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ನಾನ್ ಹೇಳೋದೊಂದೇ, ಅದಕ್ಕೋಸ್ಕರ ಎಲ್ಲಾ ತಂದೆ ತಾಯಿಗಳಲ್ಲಿ ರಿಕ್ವೆಸ್ಟ್, ಹಾನೆಸ್ಟ್ ರಿಕ್ವೆಸ್ಟ್, ಮಕ್ಕಳು ದಡ್ಡರಾಗೋದಿಕ್ ಕಾರಣ ನಮ್ಮ ಪೇರೆಂಟ್ಸ್ ಗಳ ಬೇಜವಾಬ್ದಾರಿತನ. ದಯವಿಟ್ಟು ಮತ್ತೆ ಸಂಜೆ ಬಂದ್ರೆ ಮತ್ತೆ ಟ್ಯೂಷನಿಗೆ ಕಳಿಸ್ತೀರಾ, ಸ್ಕೂಲ್ ಮುಗಿಸ್ಕೊಂಡ್ ಬಂದ್ರೆ ಮತ್ತೆ ಟ್ಯೂಷನಿಗೆ ಹೋಗಪ್ಪ. ಒಟ್ಟ ನಾವು ಫ್ರೀ ಇರ್ಬೇಕು. ಆಗ್ಲೆಲ್ಲ ಕಷ್ಟಪಟ್ಟು ದುಡ್ದಿರ್ತೀರ, ನಾ ಬೇಡ ಅನ್ನಲ್ಲ, ಬಟ್ ರಾತ್ರಿ ಬಂದ್ ಫ್ರೀ ಇರ್ಬೇಕು. ಮಕ್ಳ ಜೊತೆಗೆ 1 ಅರ್ಧ ಗಂಟೆ 1 ಗಂಟೆ ಮುಂದೆ ಕೂರ್ಸ್ಕೊಂಡು ಓದ್ಸಲ್ಲ. ದಯವಿಟ್ಟು ಬೇಜಾರಾಗ್ಬೇಡ್ರಿ. ಇಷ್ಟು ಆನೆಸ್ಟ್ ರಿಕ್ವೆಸ್ಟ್, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಮ್ಮಲ್ಲಿ ಮತ್ತು ಮಕ್ಕಳಲ್ಲಿ ಒಂದು ಬಾಂಡ್ ಫಾರ್ಮೇಶನ್ ಆಗತ್ತೆ.
ಮಕ್ಕಳು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾವ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರಲ್ಲ. ಮಕ್ಕಳು ಪೇರೆಂಟ್ಸ್ ಯಾರು ಕೇರ್ ತಗೊಂತಾರೆ ಅವ್ರಿಗೆ ಯಾವ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರಲ್ಲ. ಖಂಡಿತ ಮಕ್ಕಳು ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗ್ತಾರೆ. ಓಕೆ, ನೋ ಪ್ರಾಬ್ಲಮ್. ಹಾಗಾದ್ರೆ ನಾನೇನ್ ಕಾನ್ಸೆಪ್ಟ್ ಹೇಳ್ತಿದ್ದೆ ಅಂದ್ರೆ, ಮ್ಯಾಥ್ಸ್ ಅಲ್ಲಿ ಮಕ್ಕಳಿಗೆ ಭಯ ಬರ್ತಿರತ್ತೆ. ಯಾವಾಗ ಅಂದ್ರೆ ಮಗು 1 ವರ್ಷಗಟ್ಲೆ ಪ್ರಾಕ್ಟೀಸ್ ಬೇಕಾಗತ್ತೆ. ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಮ್ಯಾಥ್ಸ್ ಕ್ವಶನ್ಗಳೇ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಈಗ ನಾನು ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಕೋಚಿಂಗ್ ಅಕಾಡೆಮಿಯಿಂದ ಆನ್ಲೈನ್ ಅಂಡ್ ಆಫ್ಲೈನ್ ವಿತ್ ಸಮ್ಮರ್ ಕ್ಯಾಂಪ್ಗಳು ಕೂಡ ಸ್ಟಾರ್ಟ್ ಆಗಿದೆ ಹೊಸ ಬ್ಯಾಚ್ಗೆ. ಈಗ ಈ ಬ್ಯಾಚ್ ಮುಗಿಯಕ್ ಬಂದಿದೆ. ಹೊಸ ಬ್ಯಾಚ್ಗೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ಪೇರೆಂಟ್ಸ್ಗಳು ಸೈನಿಕ್, RMS, ಮುರಾರ್ಜಿ, ನವೋದಯ ಅಂತ ಶಾಲೆಗಳಿಗೆ ಕಳಿಸ್ಬೇಕು ಅಂತ ಆಸೆ ಇದ್ರೆ, ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಅದು ಆನ್ಲೈನ್ ಆಗ್ಬಹುದು, ಆಫ್ಲೈನ್ ಆಗ್ಬಹುದು. ನಿಮ್ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಅಲ್ಲೇ ಟ್ರೈನಿಂಗ್ ಕೊಡಿಸ್ತೀನಿ ಸರ್, ಅಲ್ಲಿ ಕಳ್ಸಕ್ಕಾಗಲ್ಲ, ನಮ್ಮ ಹಳ್ಳಿ ತುಂಬಾ ದೂರ ಅಂದ್ರೆ ಖಂಡಿತ ಇಲ್ಲಿಂದಾನೇ ನಿಮ್ ಮಗುಗೆ ಪಾಠ ಮಾಡ್ತೀವಿ. ಅದು ಆನ್ಲೈನ್ ಕ್ಲಾಸಸ್. ಆಫ್ಲೈನ್ ಅಂದ್ರೆ ಏನ್ ಹೇಳ್ರಿ, ಮಗು ಇಲ್ಲೇ ನಮ್ಮ ಅಕಾಡೆಮಿಕ್ ಬಂದು ಇಲ್ಲಿ ಟ್ರೈನಿಂಗ್ ತಗೊಳೋದು. ಇದು ಆಫ್ಲೈನ್ ಕ್ಲಾಸಸ್. ಮತ್ತೆ 2 ತಿಂಗಳ ಸಮ್ಮರ್ ಬೂಸ್ಟ್ ಕ್ಯಾಂಪ್ ಅಂತ ಇರುತ್ತೆ. ಯಾವ ಮಗುಗೆ ಓದಕ್ ಬರಲ್ಲ, ಯಾವ ಮಗುಗೆ ಮ್ಯಾಥ್ಸ್ ಅಲ್ಲಿ ಭಯ, ಯಾವ ಮಗುಗೆ ಕೂಡೋ ಕಳಿಯೋ ಲೆಕ್ಕ, ಗುಣಿಸೋ ಲೆಕ್ಕ, ಭಾಗಾಕಾರ ಲೆಕ್ಕ, ಡೆಸಿಮಲ್ಸ್ ಅಲ್ಲಿ ಮತ್ತೆ ಫ್ರಾಕ್ಷನ್ ಅಲ್ಲಿ ಬರ್ತಿಲ್ಲ, ಯಾರೆಲ್ಲ ವೀಕ್ ಇರ್ತಾರೆ, ಮತ್ತೆ GK ಆಗಿರ್ಬೋದು, ಇನ್ನೊಂದು ಸೈನ್ಸ್ ಆಗಿರ್ಬೋದು, ಎಲ್ಲಾ ವಿಷಯದಲ್ಲಿ ಡೌಟ್ ಇರುತ್ತೆ ಅಂತ ಮಕ್ಕಳಿಗೋಸ್ಕರ ನಾವೇನ್ ಮಾಡ್ತಿದೀವಿ, 2 ತಿಂಗಳ ಬೂಸ್ಟ್ ಕ್ಯಾಂಪ್ ಅಂತ ಮಾಡ್ತೀವಿ. ಅದು ಫುಲ್ ಡೇ ಕ್ಲಾಸ್ ಆಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಬೇಕು, ನೀವು ಕ್ಲಾಸಿಗೆ ಕಳಿಸ್ಬೇಕು ಅಂದ್ರೆ ನನ್ನ ಬ್ಯೂಟಿಫುಲ್ ಆದ ನಂಬರ್ 9741183187ಗೆ ಕಾಲ್ ಮಾಡಿ. ನಾನು ಫ್ರೀ ಇದ್ರೆ ಅಟೆಂಡ್ ಮಾಡ್ತೀನಿ. ಖಂಡಿತ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಸ್ವಲ್ಪ ಬಿಸಿ ಇದ್ರೆ ನೀವು ವಾಟ್ಸಪ್ಗೆ ಮೆಸೇಜ್ ಹಾಕಿರಿ, ಆಮೇಲೆ ನಾನು ನಿಮ್ ಜೊತೆ ಮಾತಾಡಿ ಖಂಡಿತ ನಿಮಗೆ ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತೀನಿ. ಬರ್ರಿ, ಈಗ 41ರಿಂದ 60 ಕ್ವಶನ್ ವರೆಗೂ ಏನಪ್ಪಾ ಮಾಹಿತಿ ಅಂದ್ರೆ, ಮ್ಯಾಥ್ಸ್ ಇರುತ್ತೆ ಸರ್. 1ನೇ ಕ್ವಶನ್ ತೆಗಿತೀನಿ ಸರ್, ಭಯಂಕರ ಕಷ್ಟ ಸರ್. 1ನೇ ಕ್ವಶನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅರ್ಥನೇ ಆಗ್ಲಿಲ್ಲ ಸರ್, ಏನ್ ಮಾಡೋದು? ಅದನ್ನೇ 2-3 ಸಲ ಓದ್ತೀನಿ ಸರ್, ಅರ್ಥ ಆಗ್ಲಿಲ್ಲ. ಆದ್ರೂ ಇನ್ನು ಏನೋ ಟ್ರೈ ಮಾಡಿ ಲೆಕ್ಕ ಮಾಡ್ತಿದ್ದೀನಿ ಸರ್, ಬರ್ಲಿಲ್ಲ. 5 ನಿಮಿಷ ವೇಸ್ಟ್ ಆಗ್ಬಿಡತ್ತೆ. ಒಂದೇ ಪ್ರಶ್ನೆಗೆ ನಿನಗೆ 5 ನಿಮಿಷ ಟೈಮ್ ಒಳಗೋಗ್ಬಿಡತ್ತೆ. ಏನ್ ಮಾಡ್ಬೇಕು? ಆ ಪ್ರಶ್ನೆಗೆ ನಾವು ಯಾವಾಗ್ಲೂ ಕೂಡ ಮ್ಯಾಥ್ಸ್ ಅಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಒಂಚೂರು ಹುಷಾರಾಗಿ ಮಾಡ್ರಿ. ಏನ್ ಗೊತ್ತಾ, ಫಸ್ಟ್ ಪ್ರಶ್ನೆನ ಓದ್ರಿ. ಪ್ರಶ್ನೆ ಓದಿದ ತಕ್ಷಣ ನಿಮಗೆ ಅರ್ಥ ಆಗ್ಲಿಲ್ವಾ, ನೋ ಪ್ರಾಬ್ಲಮ್, ಇನ್ನೊಂದ್ಸಲ ಓದ್ರಿ. ಇನ್ನು ಓದ್ತೀವಿ, ದಿ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 4-digit ನಂಬರ್ ಯೂಸಿಂಗ್ ಆಲ್ ದ ಡಿಜಿಟ್ಸ್ 9, 7, 0 and 4 ಈಸ್. ಮೊದಲನೇ ಸಲಗಿಂತ 2ನೇ ಸಲ ಓದಿದ್ರೆ ಸ್ವಲ್ಪ ಅರ್ಥ ಆಗತ್ ಪ್ರಶ್ನೆ. ಇನ್ನೊಂದ್ಸಲ ಟ್ರೈ ಮಾಡ್ರಿ, ಓದ್ರಿ, ಅರ್ಥ ಆಗತ್ತೆ. ಇದನ್ನ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ಗೊತ್ತಾಗ್ಲಿಲ್ವಾ ತಲೆ ಕೆಡ್ಸ್ಕೊಬೇಡ್ರಿ, ಬಿಟ್ಬಿಡ್ರಿ. ಅದನ್ನ ಮಾರ್ಕ್ ಮಾಡ್ರಿ, ತಗೊಳ್ರಿ ಪೆನ್ನ, ದೊಡ್ಡ ಮಾರ್ಕ್ ಮಾಡ್ರಿ. ಮಾರ್ಕ್ ಮಾಡಿದ್ರ ಬರ್ರಿ ನೆಕ್ಸ್ಟ್ ಪ್ರಶ್ನೆಗೆ. 2ನೇ ಪ್ರಶ್ನೆ ಓದ್ತೀನಿ ಸರ್, ಅದು ಕನ್ಫ್ಯೂಸ್ ಇದೆ ಸರ್, ನನಗೆ ಅದು ಕನ್ಫ್ಯೂಸ್ ಇದೆ, ಏನ್ ಮಾಡೋದು? ಇಲ್ಲೆಲ್ಲ ಸೆಕೆ ಆಗ್ತಿರುತ್ತೆ, ಅದನ್ನು ಮಾರ್ಕ್ ಮಾಡ್ರಿ. 3ನೇ ಪ್ರಶ್ನೆಗೆ ಹೋಗು. ಯಾಕಂದ್ರೆ ಮೊದಲಿಗೆ ನಿನ್ನ ಹಣೆ ಬರಕ್ಕೆ, ಯಾಕಂದ್ರೆ ಎಲ್ಲಾ ಸೀರೀಸ್ಗಳು ಒಂದೇ ತರ ಇರಲ್ಲ. ABCDEFGH ಅಂತ ಸೀರೀಸ್ ಬರ್ತವೆ. ಹಾಗಾಗಿ ಮೊದಲನೇ ಕ್ವಶನ್ ಟಫ್ ಇರ್ಬೋದು ನಿನಗೆ, 3ನೇ ಕ್ವಶನ್ ಈಜಿ ಇರ್ಬೋದಲ್ವಾ. ಮೊದಲ 2 ಪ್ರಶ್ನೆಗಳನ್ನ ಮಾಡ್ತಾ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ಬಿಟ್ರೆ 3ನೇ ಕ್ವಶನ್ ಬಹಳ ಈಜಿ ಇರುತ್ತೆ. 19ನೇ ಕ್ವಶನ್ ಇನ್ನೂ ಈಜಿ ಇರುತ್ತೆ. ನೋಡಿದ್ರೆ ಆನ್ಸರ್ ಮಾಡ್ಬೋದು. ನೀನು ಹಿಂಗೆಲ್ಲ ಮಾಡ್ಕೊಂತ ಕೂತ್ಕೊಂಡ್ರೆ 10 ಕ್ವಶನ್ ಅಟೆಂಡ್ ಮಾಡಕ್ಕೆ ಸೈ, ಮುಂದ್ಗಡೆ ಕ್ವಶನ್ ನೋಡಕ್ಕಾಗಲ್ಲ. ಆಮೇಲೆ ಏನ್ ಮಾಡ್ಬೇಕು ಸರ್? ಈ ತರ ಸಮಸ್ಯೆಗಳಾಗ್ತವೆ. ಮತ್ ಸುಮ್ನೆ ಓಯವಾನ ಫಿಲ್ ಮಾಡಿ ಕ್ವಶನ್ ಪೇಪರ್ ನೋಡಲ್ಲ, ಹಂಗೆ ಕೊಟ್ಟು ಬಂದಿರುವಂತ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಒಂದು ಪ್ರಶ್ನೆನ 1 ಸಲ 2 ಸಲ 3 ಸಲ ಓದ್ರಿ. ಅರ್ಥ ಆಗಿಲ್ವಾ ಮಾರ್ಕ್ ಮಾಡ್ರಿ, ಬಿಟ್ ಮುಂದೆ ಹೋಗ್ರಿ. 2ನೇ ಕ್ವಶನ್ ಓದ್ರಿ, ಅದು ಅರ್ಥ ಆಗ್ಲಿಲ್ವಾ ಮುಂದೆ ಹೋಗ್ರಿ. 3ನೇ ಕ್ವಶನ್ ಓದ್ರಿ, ಅಲ್ಲಿ ನಿಮಗೊಂದು ಕ್ವಶನ್ ಈಜಿ ಅನ್ಸತ್ತೆ, ಆಯ್ತು ಲೆಕ್ಕ ಮಾಡ್ರಿ, ಹಾಕ್ರಿ ಟಿಕ್ಕು. 4ನೇ ಕ್ವಶನ್ ಮಾಡ್ರಿ, ಹಾಕ್ರಿ ಟಿಕ್ಕು. 5ನೇ ಕ್ವಶನ್ ಮಾಡ್ರಿ, ಹಾಕ್ರಿ ಟಿಕ್ಕು. ಮತ್ 7ನೇ ಕ್ವಶನ್ ಡೌಟಾ, ಬಿಟ್ರಿ. 8ನೇ ಕ್ವಶನ್ ಮತ್ತೆ ಮಾರ್ಕು. 9ನೇ ಕ್ವಶನ್ ಗೊತ್ತಾ, ಹಾಕ್ರಿ ಟಿಕ್ಕು. 10ನೇ ಕ್ವಶನ್ ಹಾಕ್ರಿ ಟಿಕ್ಕು. ಇಷ್ಟೇ. ಆಮೇಲೆ ಅಷ್ಟು 20 ಕ್ವಶನಿಗೆ ನೀನೊಂದು 12 ಕ್ವಶನ್ ಅಟೆಂಡ್ ಮಾಡಿರ್ತೀಯ, 8 ಕ್ವಶನ್ ಮಾರ್ಕ್ ಮಾಡಿ ಇಟ್ಟಿರ್ತೀಯ ಅಂತ ಅನ್ಕೋ. ಓಕೆನಾ? ಈ 8 ಕ್ವಶನ್ ಮಾರ್ಕ್ ಮಾಡಿ ಇಟ್ಕೊಂಡ್ಮೇಲೆ ನೀನೇನ್ ಮಾಡ್ಬೇಕಪ್ಪ? ಏನ್ ಮಾಡ್ತೀಯ? 12 ಕ್ವಶನ್ ಫಿಲ್ ಮಾಡು, OMR ಶೀಟ್ ಅಲ್ಲಿ ಹಾಕಿರ್ತೀಯ. 8 ಕ್ವಶನಿಗೆ ಏನ್ ಮಾಡ್ತೀಯ? ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡು. ಇಲ್ಲಿಗೆ ಸ್ಟಾಪ್ ಮಾಡಿ ನೀನು ಪ್ಯಾಸೇಜಿಗೆ ಹೋಗು. ಪ್ಯಾಸೇಜಿಗೆ ಹೋಗ್ಬಿಟ್ಟು ಅದು ಸ್ಟೋರಿ ಇರುತ್ತಲ್ವಾ, ಆ ಸ್ಟೋರಿಗೆ ಹೋಗ್ತೀಯ. ಸ್ಟೋರಿಗೆ ಹೋದ್ಮೇಲೆ ಏನಾಗುತ್ತೆ? ಸ್ಟೋರಿ ಬಹಳ ಈಸಿ ಇರುತ್ತೆ. ಇಲ್ಲಿ 8 ಕ್ವಶನ್ ನೀನ್ ಬಿಟ್ಟಿದ್ಯಾ, 12 ಕ್ವಶನ್ ಮಾಡಿದ್ಯಾ, 8 ಕ್ವಶನ್ ಮಾರ್ಕ್ ಮಾಡ್ಕೊಂಡಿದ್ಯಾ, ತಲೆಯಲ್ಲಿರ್ಲಿ. ನೆಕ್ಸ್ಟ್ ಏನ್ ಮಾಡ್ತೀಯ? ಸ್ಟೋರಿ ಹೋಗ್ತೀಯ, ಸ್ಟೋರಿ ಓದ್ತೀಯ. ಸ್ಟೋರಿ ಓದಿ ಟಿಕ್ ಹಾಕ್ತೀಯ. ಸ್ಟೋರಿಯಲ್ಲಿ
ಒಂದು ಸ್ಟೋರಿ ಇರುತ್ತೆ, ಆ ಸ್ಟೋರಿಗೆ ನಿಮಗೆ ಏನ್ ಮಾಡ್ತೀರಪ್ಪ ಅಂದ್ರೆ ಒಂದು ಸ್ಟೋರಿ ಪೂರ್ತಿ ಓದ್ತೀರಿ. ಸ್ಟೋರಿ ಓದ್ಬಿಟ್ಟು ಕೆಳಗಡೆ 5 ಕ್ವಶನ್ ಕೊಟ್ಟಿರ್ತಾರೆ, ಹಾಕ್ತೀರಾ. 5ರಲ್ಲಿ 4 ಬರ್ತವೆ, 1 ಬರಲ್ಲ. ಅದನ್ನ ಬಿಡ್ಬೇಕಾ? ಅದನ್ನ ಬಿಟ್ಟು ಮತ್ತೆ ಇನ್ನೊಂದು ಸ್ಟೋರಿ ಓದಕ್ ಹೋಗ್ತೀಯ? ನೋ 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 ನೋ, ಈ ಕೆಲಸ ಮಾಡ್ಬೇಡ. ಇಲ್ಲಿ ಒಂದು ಸ್ಟೋರಿ ಓದಿದ್ಮೇಲೆ 5 ಕ್ವಶನ್ ಇದಾವಲ್ವಾ, ಆ ಸ್ಟೋರಿ ರಿಲೇಟೆಡ್ ಇರ್ತವೆ. ನೀವು 5 ಕ್ವಶನ್ ಅಟೆಂಡ್ ಮಾಡಿ ಇನ್ನೊಂದು ಸ್ಟೋರಿಗೆ ಹೋಗ್ಬೇಕು. ಯಾಕಂದ್ರೆ ಇನ್ನೊಂದು ಸ್ಟೋರಿ ಅದು ಬೇರೆ ಸ್ಟೋರಿ ಇರುತ್ತೆ, ಇದಕ್ಕೆ ಸಂಬಂಧ ಪಡಲ್ಲ. ಹಾಗಾಗಿ ನೀನ್ ಮತ್ತೆ ಎಲ್ಲ ಅಲ್ಲಿ ಬೇರೆ ಇನ್ನು ಇರೋ ಪ್ಯಾಸೇಜ್ ಎಲ್ಲ ಮಾಡ್ಕೊಂಡು ಆ ಕ್ವಶನ್ಗೆ ವಾಪಸ್ ಬರಬೇಕಂದ್ರೆ ಇನ್ನೊಂದ್ಸಲ ಸ್ಟೋರಿ ಓದ್ಬೇಕಾಗತ್ತೆ ನೀನ್. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಅರ್ಥ ಮಾಡ್ಕೊಳ್ಳಿ. ಈಗ ಒಂದ್ ಸ್ಟೋರಿ ಓದಿರ್ತೀವಿ, ಕೆಳಗಡೆ 5 ಕ್ವಶನ್, 5 ಕ್ವಶನ್ ಅಲ್ಲಿ 4 ಕ್ವಶನ್ ಅಟೆಂಡ್ ಮಾಡ್ತೀಯ, ಇನ್ನೊಂದು ಕ್ವಶನ್ ಗೊತ್ತಿರಲ್ಲ. ಈ ಸ್ಟೋರಿ ಓದಿರ್ತೀಯ, ಈ ಸ್ಟೋರಿ ಅರ್ಥ ಆಗಿರುತ್ತೆ ನಿನಗೆ. ಇದು ಹಂಗಂತ ನೀನ್ ಮಾರ್ಕ್ ಮಾಡ್ಬಿಟ್ಟು 70ನೇ ಕ್ವಶನ್ ನೀನ್ ಮಾರ್ಕ್ ಮಾಡಿ ನೆಕ್ಸ್ಟ್ ಇನ್ನೊಂದು 71ನೇ ಕ್ವಶನ್ ಅಂದ್ರೆ ಇನ್ನೊಂದು ಸ್ಟೋರಿ ಓದಿ ಅದನ್ನ ಆನ್ಸರ್ ಮಾಡಿರ್ತೀಯ. ಈಗ ನೀನ್ ವಾಪಸ್ ಬಂದು ಇದನ್ನ ಅಟೆಂಡ್ ಮಾಡ್ಬೇಕಂದ್ರೆ ಈ ಸ್ಟೋರಿ ಮತ್ತೆ ಓದ್ಬೇಕಾಗತ್ತೆ. ಹಾಗಾಗಿ ಇದ್ರಲ್ಲಿ ಸ್ಟೋರಿಯಲ್ಲಿ ಮಾರ್ಕ್ ಮಾಡಕ್ ಹೋಗ್ಬೇಡ್ರಿ. ಸ್ಟೋರಿಯಲ್ಲಿ ಗೊತ್ತಿದ್ರು ಗೊತ್ತಿಲ್ದಿದ್ರು ಅಟೆಂಡ್ ಮಾಡೇ ಮುಂದೆ ಹೋಗ್ಬೇಕಾಗತ್ತೆ. ಒಂದು ಸಲ ಓದ್ರಿ, ಅರ್ಥ ಆಗ್ಲಿಲ್ವಾ, ಕ್ವಶನ್ ಓದ್ರಿ, ಆಪ್ಷನ್ ಓದ್ರಿ, ಮತ್ ವಾಪಸ್ ಹೋಗಿ ಸ್ಟೋರಿಯಲ್ಲಿ ಆ ಪ್ರಶ್ನೆ ಎಲ್ಲಿದೆ, ಆ ಪದಗಳು ಎಲ್ಲಿದಾವೆ, ಅದ್ರ ಹಿಂದೆ ಮುಂದೆ ಸೆಂಟೆನ್ಸ್ ನ ಓದ್ರಿ, ಆನ್ಸರ್ ಸಿಗತ್ತೆ. ಸ್ಟೋರಿ ಬಹಳ ಈಸಿ. 61ರಿಂದ 80ರವರೆಗಿರ್ತವೆ. ಏನಿದು? ಲ್ಯಾಂಗ್ವೇಜ್. ಏನಪ್ಪ? ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಲ್ಲಿ ನಮಗೇನ್ ಸಿಗತ್ತೆ? ಕನ್ನಡ ಮೀಡಿಯಂವರೆಗೆ ಕನ್ನಡದಲ್ಲಿ ಬರುತ್ತೆ, ಇಂಗ್ಲಿಷ್ ಮೀಡಿಯಂವರೆಗೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸ್ಟೋರಿ ಓದಿ ಟಿಕ್ ಹಾಕೋದು, ಹಬ್ಬ ಮಾಡ್ಬೋದು, ಖುಷಿಯಾಗಿ ಅಟೆಂಡ್ ಮಾಡ್ರಿ, ಆಗತ್ತೆ, ಭಯ ಪಟ್ಕೋಬೇಡ್ರಿ. ಆದ್ರೆ ಸ್ಟೋರಿಯಲ್ಲಿ ಯಾವುದೇ ಕ್ವಶನ್ ನ ಮಾರ್ಕ್ ಮಾಡ್ಕೊಳಕ್ ಬರಲ್ಲ. ಬೇಕಾದ್ರೆ ನೀವು ಮೆಂಟಲ್ ಎಬಿಲಿಟಿ ಚಿತ್ರದಲ್ಲಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸ್ಟೋರಿಯಲ್ಲಿ ಆ ಕೆಲಸ ಮಾಡ್ಬೇಡ್ರಿ. ಅಲ್ಲೇ ಹುಡುಕಿ ನಿಮಗೆ ಯಾವ್ದು ಸರಿ ಅನ್ಸತ್ತೋ ಅದನ್ನ ಟಿಕ್ ಮಾಡ್ರಿ. ಇಲ್ಲಾಂದ್ರೆ 4 ಸ್ಟೋರಿನೂ ಓದಿರ್ತೀಯ, ಆಮೇಲೆ ಲಾಸ್ಟಿಗೆ ಬಂದು ಮತ್ತೆ ಮೊದಲನೇ ಸ್ಟೋರಿ ಇನ್ನೊಂದ್ಸಲ ಓದಕ್ಕೆ ಇನ್ನೂ 10 ನಿಮಿಷ ಬೇಕು. ಓಕೆನಾ? ಹಾಗಾದ್ರೆ ಇದು ಕ್ಲಿಯರ್. ಈಗ ಮ್ಯಾಥ್ಸಿಗೆ ಬರ್ರಿ. ಮ್ಯಾಥ್ಸ್ ಅಲ್ಲಿ ನಿಮಗೇನಾಗತ್ತೆ, ಮ್ಯಾಥ್ಸ್ ಅಲ್ಲಿ ಬಂದಾಗ ನಿಮಗೆ ಒಂದು ಕನ್ಫ್ಯೂಸ್ ಹೊಡಿಯತ್ತೆ. ಏನಪ್ಪಾ ಅಂದ್ರೆ 8 ಕ್ವಶನ್ ಬಿಟ್ಟಿದ್ರಲ್ಲ, ಈಗ ಅದರಲ್ಲಿ ನನಗೆ ಕನ್ಫ್ಯೂಸ್ ಇರೋ 8 ಬಿಟ್ಟಿದ್ದೀನಿ, ಅದ್ರಲ್ಲಿ ಹೇಗೆ ಅಟೆಂಡ್ ಮಾಡ್ಬೇಕು, ಯಾವ ಕ್ವಶನ್ ಮೊದಲು ಮಾಡ್ಬೇಕು, ಎಲ್ಲಾ ಕ್ವಶನ್ ಓದಿರ್ತೀರಾ, ನಿಮಗೆ ಗೊತ್ತಾಗತ್ತೆ. ಇದರಲ್ಲಿ ಈ ಕ್ವಶನ್ ತುಂಬಾ ಕಷ್ಟ ಇರುತ್ತೆ, ಅದನ್ನ ತಗೋಬೇಡ್ರಿ. ತುಂಬಾ ಕಠಿಣವಾದ ಪ್ರಶ್ನೆನ ಅದನ್ನ ಮುಟ್ಟಕ್ ಹೋಗ್ಬೇಡ್ರಿ. ಆ ಪ್ರಶ್ನೆನೇ ಅರ್ಥ ಆಗಿಲ್ವೋ ಅದನ್ನ ಮುಟ್ಬೇಡ್ರಿ. ಒಂಚೂರು ಓದಿದ ತಕ್ಷಣ ನಿಮ್ಗೆ ಅನ್ಸತ್ತೆ ಇದನ್ನ ಟ್ರೈ ಮಾಡಿದ್ರೆ ಆನ್ಸರ್ ಬರ್ಬೋದೇನೋ, ನಾನು ಈ ಚಾಪ್ಟರ್ ನನಗೆ ಬರುತ್ತೆ, ಇಂತ ಲೆಕ್ಕ ಮಾಡಿದೀನಿ ನಾನು ಅಂತ ಅನ್ಸತ್ತಲ್ವಾ, ಈಸಿ ಅನ್ಸತ್ತಲ್ವಾ, ಅದನ್ನ ಫಸ್ಟ್ ಕೈ ಹಾಕ್ರಿ. ಅದಕ್ಕಿಂತ ಅದಾಯ್ತು, ಅದು ಆನ್ಸರ್ ಸಿಕ್ತು, ಟಿಕ್ ಹಾಕಿದ್ರ ಅದಕ್ಕಿಂತ ಸ್ವಲ್ಪ ಈಸಿ ಇರುತ್ತಲ್ವಾ, ಇನ್ನೊಂದ್ ಚೂರು ಕಷ್ಟ ಬಿಟ್ಟಿರ್ತೀವಲ್ವ, ಅದಾದ್ಮೇಲೆ ಇನ್ನೊಂದಕ್ಕೆ ಕೈ ಹಾಕ್ರಿ. ಅದಕ್ಕೂ ಆನ್ಸರ್ ಬಂತ, ಅದಾದ್ಮೇಲೆ ಇನ್ನೊಂದಕ್ಕೆ ಕೈ ಹಾಕ್ರಿ. ಹೀಗೆ ನೀವು ಒಂದೊಂದೇ ಸಾಲ್ವ್ ಮಾಡ್ಕೊಂತ ಟೈಮ್ ಸಿಗತ್ತೆ. ನಿಮಗೆ ಎಷ್ಟೋ ಟೈಮ್ ಸಿಗತ್ತೆ, ಸಾಲ್ವ್ ಮಾಡ್ಕೊಂತ ಬಂದು ಟಿಕ್ ಹಾಕ್ರಿ. ಅವಾಗ ತುಂಬಾ ಕಠಿಣವಾಗಿರುತ್ತೆ. ಸರ್ ನನಗೆ ಒಂದು ಕ್ವಶನ್ ಎಲ್ಲ 80 ಕ್ವಶನ್ಗೆ 79 ಕ್ವಶನ್ ಅಟೆಂಡ್ ಮಾಡಿದೀನಿ ಸರ್, ಒಂದು ಕ್ವಶನ್ ಗೊತ್ತಿಲ್ಲ, ಬಿಟ್ಟು ಬರ್ಬೇಕಾ ಸರ್? ನೋ. ನೆಗೆಟಿವ್ ಆನ್ಸರ್ ಇಲ್ಲ, ನೀವು ತಪ್ಪಾಕಿದ್ರು ಕೂಡ ನಿಮ್ ಮಾರ್ಕ್ಸ್ ಕಟ್ ಮಾಡಲ್ಲ. ಬಟ್ ಎಷ್ಟು ಸರಿ ಹಾಕಿರ್ತೀರ ಅಷ್ಟು ಕೊಡ್ತಾರೆ. ಅದಕ್ಕೋಸ್ಕರ ನೆಗೆಟಿವ್ ಮಾರ್ಕ್ಸ್ ಇಲ್ದಿರೋ ಕಾರಣ ನಿಮಗೆ ಗೊತ್ತಿಲ್ಲದ ಪ್ರಶ್ನೆಗೆ ಅತಿ ಸಮೀಪವಾದ ಆನ್ಸರ್, ಈ ಆನ್ಸರ್ ಆಗ್ಬಹುದು ಅಂತ ಅನ್ಸತ್ತಲ್ವಾ. ನಿನಗೆ ಗೊತ್ತಿಲ್ಲ ಅನ್ಕೊಳ್ರಿ ಆ ಕ್ವಶನ್ಗೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಇರುತ್ತೆ. ಇದರಲ್ಲಿ ಆಪ್ಷನ್ ಡಿ ಪ್ರಶ್ನೆಗೆ, ಲಾಸ್ಟ್ ಪ್ರಶ್ನೆಗೆ ಆಪ್ಷನ್ ಡಿ ಬರ್ಬೋದು ಅಂತ ಅನಿಸ್ತಿದ್ಯಾ, ನಿಮ್ ಮನಸ್ಸಿಗೆ ಅನ್ಸಿದ್ರೆ ಅದನ್ನ ಹಾಕ್ಬಾ, ಖಾಲಿ ಬಿಡ್ಬೇಡ. ಖಾಲಿ ಬಿಟ್ರೆ ನಿನಗೆ ಮಾರ್ಕ್ಸ್ ಸಿಗಲ್ಲ. ಯಾವಾಗ ಅಂದ್ರೆ ಆ ಪ್ರಶ್ನೆಗೆಲ್ಲರೇ ಗ್ರೇಸ್ ಅಂಕಗಳಿದ್ರೆ, ಉತ್ತರದ ಆಪ್ಷನ್ ಏನಾದ್ರು ಪ್ರಶ್ನೆ ಏನಾದ್ರು ತಪ್ಪಿದ್ರೆ ಒಂದು ಗ್ರೇಸ್ ಸಿಗೋ ಚಾನ್ಸಸ್ ಇದ್ರೆ ಅದು ಕೂಡ ಹಾಳಾಗಬಾರ್ದು. ಎಲ್ಲಾ ಪ್ರಶ್ನೆಗಳಿಗೂ ಅಟೆಂಡ್ ಮಾಡಬೇಕು. ಖಂಡಿತ ಎಲ್ರೂ ಅಟೆಂಡ್ ಮಾಡ್ರಿ. ನಾನ್ ಹೇಳೋದೊಂದೇ, ಫಸ್ಟ್ ಮೆಂಟಲ್ ಎಬಿಲಿಟಿ ಮಾಡ್ಕೊಳ್ರಿ. ಫಸ್ಟ್ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಇರತ್ತಲ್ವಾ ಸ್ಟೋರಿ, ಅದನ್ನ ಮಾಡ್ಕೊಂಡ್ರೆ ನಿಮಗೆ ಮ್ಯಾಥ್ಸಿಗೆ ಟೈಮ್ ಸಿಗತ್ತೆ. ಮಿನಿಮಮ್ 1 ಗಂಟೆ ಒಳಗೆ, ನನ್ನ ಪರ್ಸನಲ್ ರಿಕ್ವೆಸ್ಟ್ ಇದು, 1 ಗಂಟೆ ಒಳಗೆ ಚಿತ್ರ ಮತ್ತೆ ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಅನ್ನ ನೀವು ಮಾಡ್ಕೊಂಡ್ರೆ, ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಅನ್ನ ಮುಗಿಸ್ಕೊಂಡಿದ್ದೀರಾ 1 ಗಂಟೆ ಒಳಗೆ, 11:30ಯಿಂದ 12:30 ಒಳಗೆ ಅಂದ್ರೆ ಇನ್ನು 12:30ಯಿಂದ 1:30ವರೆಗೂ ಟೈಮ್ ಇರುತ್ತಲ್ವಾ, ಅಲ್ಲಿ ನಿಮಗೆ 1 ಗಂಟೆ 20 ಕ್ವಶನ್ ಮ್ಯಾಥ್ಸ್ ಇರುತ್ತೆ. ಈಸಿ ಇರೋವೆಲ್ಲ ಬೇಗ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಟಫ್ ಇರೋ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಗಳನ್ನ ಒಂದ್ ಕಡೆಯಿಂದ ಸಾಲ್ವ್ ಮಾಡ್ಕೊಂತ ಕ್ವಶನ್ ಟೈಮ್ ನ ನೋಡ್ಕೊಂತ ಬರ್ರಿ. ಹಾಗಾದ್ರೆ ಅವಾಗ ನಿಮಗೆ ಒಂದ್ ಕಡೆಯಿಂದ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಪ್ರತಿಯೊಂದು ಪ್ರಶ್ನೆನ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ಮೇಲೆ ಅದೇ OMR ಶೀಟ್ ಅಲ್ಲಿ ಫಿಲ್ ಮಾಡ್ಬೇಕಾದ್ರೆ ಅದೇ ಪ್ರಶ್ನೆ ನಂಬರ್ ಇದೆಯಾ ಅದನ್ನ ಚೆಕ್ ಮಾಡಿ
ಅದನ್ನ ಚೆಕ್ ಮಾಡಿ ನೀವು ಆನ್ಸರ್ ಮಾಡಿ. ಮತ್ತೆ ಯಾವ್ದಾರು ಬಿಟ್ಟಿದ್ರೆ ಅದನ್ನ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವಾ, ಯಾವಾರ ಬಿಟ್ಟಿದ್ದೀನಿ ಅಂತ ಅದನ್ನ ನೋಡ್ಕೊಂಡು ಅದನ್ನ ಸರಿ ಉತ್ತರ ಮಾಡಿದ್ರೆ ಅದ್ರ ಮೇಲೆ ರೈಟ್ ಮಾಡ್ಕೊಂತ ಹೋಗ್ರಿ. ಆಮೇಲೆ OMR ಶೀಟ್ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಮಾರ್ಕ್ ಮಾಡಬೇಡ್ರಿ. ಪೆನ್ಸಿಲ್ ಇಂದ ಏನು ಯೂಸ್ ಮಾಡಬೇಡ್ರಿ, ಪೆನ್ನಿಂದ ರಬ್ ಮಾಡ್ರಿ OMR ಶೀಟ್ ನ, ಪೆನ್ಸಿಲ್ ಯೂಸ್ ಮಾಡಬೇಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇನ್ನೊಂದೇನಪ್ಪಾ ಅಂದ್ರೆ ನೀವು 100% ನೀವು ಎಫರ್ಟ್ ಹಾಕಿ ಓದಿದ್ದೀರಾ ಅಂದ್ರೆ ಅಷ್ಟೇ ಖುಷಿಯಿಂದ ಅಷ್ಟೇ ಕಾನ್ಫಿಡೆಂಟ್ ಇಂದ ಅಟೆಂಡ್ ಮಾಡ್ರಿ ಎಕ್ಸಾಮ್ ನ. ಯಾವುದೇ ಭಯ ಇಟ್ಕೋಬೇಡ್ರಿ. ನೀವು ಬರೀತಿದ್ದೀರಾ ಅಂದ್ರೆ ಸಕ್ಸಸ್ ಆಗೇ ಆಗ್ತೀರಾ. ಒಂದು ನಂಬಿಕೆ ಇರ್ಲಿ. ಖಂಡಿತ ಹೇಳ್ತೀನಿ, ನಿಮ್ಮ ಗೆಲುವು ನಿಮಗೆ ಸಿಗ್ಲಿ. ಪ್ರಯತ್ನ ಪಟ್ಟಿದೀವಿ ಅಂದ್ರೆ ಗೆಲುವು ಆಗ್ಲೇಬೇಕಲ್ವಾ, ಕಷ್ಟ ಪಟ್ಟಿದೀವಿ ಅಂದ್ರೆ ನಾವು ಸಕ್ಸಸ್ ಆಗೇ ಆಗ್ತೀವಲ್ವಾ. ಭಯ ಯಾಕೆ? ಭಯ ಪಡಬೇಡ್ರಿ, 100% ಸಕ್ಸಸ್ ಆಗ್ತೀರಾ. ಹೆದರಕ್ ಹೋಗ್ಬೇಡ್ರಿ. ನಿಮಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನನ್ನ ವಾಟ್ಸ್ಆಪ್ ನಂಬರಿಗೆ ಮೆಸೇಜ್ ಮಾಡಿರಿ ಅಥವಾ ಕಾಲ್ ಮಾಡ್ರಿ. ಖಂಡಿತ ನಾನು ನಿಮಗೆ ರೀಚ್ ಮಾಡ್ತೀನಿ, ನಿಮ್ ಜೊತೆ ಮಾತಾಡ್ತೀನಿ, ನಿಮ್ ಜೊತೆ ನಾನು ಸದಾ ಇರ್ತೀನಿ. ಭಯ ಪಟ್ಕೊಳ್ಳೋದು ಬೇಡ. ಹೊಸ ಬ್ಯಾಚ್ ಗಳಿಗೆ ಯಾರ್ಯಾರೇ ಇದ್ರೆ, ಹೊಸ ಬ್ಯಾಚ್ ಅವರಿಗೆ ಏನಾರೇ ಇದ್ರೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರನ್ನ ಪ್ರಿಪರೇಷನ್ ಮಾಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ನಾವೆಲ್ಲ ಸೇರ್ಕೊಂಡು ಪ್ರಿಪೇರ್ ಮಾಡೋಣ. ಈಗ ಈ ವರ್ಷ ಎಕ್ಸಾಮ್ ಬರೀತಿರುವ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ರಿಸಲ್ಟ್ಗಳು 100ಕ್ಕೆ 100 ತಗೋಬೇಕು. ನಾವು ನಾಟ್ ಫಾರ್ ಬರೀ ಕ್ವಾಲಿಫೈ 100ಕ್ಕೆ 100 ರೀಚ್ ಆಗ್ಬೇಕು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನಂಜಯ್ ಸರ್ ಬಾಯ್ ಹೇಳ್ತಿದ್ದಾರೆ. ಎಕ್ಸಾಮ್ ನ ಎಲ್ರೂ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್.